ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈಶ್ವರನಿಗೆ ಇರುವ ಅಸಂಖ್ಯಾತ ಹೆಸರುಗಳಲ್ಲಿ ಕೆಲವು ಸಾಮಾನ್ಯವಾಗಿ ನಾವು ಉಪಯೋಗಿಸುವಂತಹ ಹಾಡುಗಳಲ್ಲಿ ಕಾಣಿಸುವಂಥದ್ದು ಅಥವಾ ಶ್ಲೋಕಗಳಲ್ಲಿ ನಾವು ಕೇಳುವಂತಹ ಅಥವಾ ನಾಮಪದವಾಗಿ ಉಪಯೋಗಿಸುವಂತಹ ಈಶ್ವರನ ಕೆಲವು ಹೆಸರುಗಳು ಹಾಗೆ ಅವುಗಳ ಅರ್ಥವನ್ನ ಸ್ಥೂಲವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಶಿವ. ಶಿವ ಎಂದರೆ ಮಂಗಳಕರ ಅಂತ ಅರ್ಥ, ಮಂಗಳವನ್ನ ಉಂಟು ಮಾಡುವವನು. ಶಂಕರ ಎಂದರು ಸಂತೋಷವನ್ನ ಉಂಟು ಮಾಡುವವನು. ಶಂಕರೋತಿ ಇತಿ ಶಂಕರ. ಇಲ್ಲಿ ಹೆಚ್ಚಿನ ಶಬ್ದಗಳು ಸಂಸ್ಕೃತ ಶಬ್ದಗಳೇ ಇವೆ. ಇಲ್ಲಿ ಶಂಕರ ಎಂದರೆ ಸಂತೋಷವನ್ನ ಉಂಟು ಮಾಡುವವನು ಅಂತ ಅರ್ಥ. ಈಶ್ವರ ಅಥವಾ ಜಗದೀಶ, ವಿಶ್ವೇಶ್ವರ. ಈಶ್ವರ ಅಂದರೆ ಒಡೆಯ ಅಂತ ಅರ್ಥ. ಅಲ್ಲಿ ಜಗದೀಶ ಅಥವಾ ವಿಶ್ವೇಶ್ವರ ಇವೆಲ್ಲವೂ ಜಗತ್ತು ಅಥವಾ ವಿಶ್ವ, ಇಡೀ ವಿಶ್ವಕ್ಕೆ ಅವನು ಒಡೆಯ, ಆದ್ದರಿಂದ ವಿಶ್ವೇಶ್ವರ. ಅಥವಾ ಜಗತ್ತಿಗೆ ಒಡೆಯ, ಆದ್ದರಿಂದ ಜಗದೀಶ್ವರ ಅಂತಾನು ಹೇಳಬಹುದು, ಜಗದೀಶ ಅಂತಾನು ಕರಿಬಹುದು. ಇವು ಮೂರಕ್ಕೂ ಒಂದೇ ಅರ್ಥ ಬರ್ತದೆ, ಜಗತ್ತಿಗೆ ಒಡೆಯ ಅಂತ. ಮೃತ್ಯುಂಜಯ, ಮೃತ್ಯುವನ್ನ ಜಯಿಸಿದವನು. ಮೃತ್ಯು ಅಂದ್ರೆ ಯಮ, ಯಮನನ್ನ ಜಯಿಸಿದವನು. ಇಲ್ಲಿ ನಾವು ಮಾರ್ಕಂಡೇಯ ಪುರಾಣದ ಮಾರ್ಕಂಡೇಯ ಮುನಿಗಳ ಕಥೆಯನ್ನ ನಾವು ಇಲ್ಲಿ ನೋಡಬಹುದು. ಮಾರ್ಕಂಡೇಯ ಋಷಿ ಅವರು ಅಲ್ಪಾಯುಷಿಗಳಾಗಿದ್ರು. 16 ವರ್ಷ ಮುಗಿದ ನಂತರ ಯಮ ಅವರ ಆಯಸ್ಸು ಮುಗಿದ ನಂತರ ಯಮ ಅವರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಆಗ ಮಾರ್ಕಂಡೇಯ ಮುನಿಗಳು ಶಿವಲಿಂಗವನ್ನ ಅಪ್ಪಿಕೊಂಡು ಶಿವನ ಸ್ತೋತ್ರವನ್ನ ಮಾಡ್ತಾರೆ, ಶಿವಭಕ್ತರಾಗಿರ್ತಾರೆ ಅವರು. ಆಗ ಈಶ್ವರ ಪ್ರತ್ಯಕ್ಷನಾಗಿ ಮಾರ್ಕಂಡೇಯ ಮುನಿಗಳನ್ನ ರಕ್ಷಿಸ್ಲಿಕ್ಕೋಸ್ಕರ ಯಮನೊಂದಿಗೆ ಕಾದಾಡ್ತಾರೆ, ಯಮನನ್ನೇ ಗೆಲ್ಲುತ್ತಾರೆ ಅವರು. ಆಮೇಲೆ ಮಾರ್ಕಂಡೇಯ ಋಷಿಗಳಿಗೆ ದೀರ್ಘಾಯುಷ್ಯನ್ನ ಕೊಡ್ತಾರೆ. ಆದ್ದರಿಂದ ಅವರನ್ನ ಯಮನನ್ನೇ ಜಯಿಸಿದ್ದರಿಂದ ಈಶ್ವರನನ್ನ ಮೃತ್ಯುಂಜಯ ಅಂತ ಕರೀತಾರೆ. ಮುಂದೆ ತ್ರಯಂಬಕ, ತ್ರಿಲೋಚನ, ತ್ರಿನೇತ್ರ, ಮುಕ್ಕಣ್ಣ. ಇವುಗಳಲ್ಲಿ ಮೊದಲಿಂದು 3 ಸಂಸ್ಕೃತ ಶಬ್ದಗಳು. ಮುಕ್ಕಣ್ಣ, 3 ಕಣ್ಣುಗಳುಳ್ಳವನು ಮುಕ್ಕಣ್ಣ. ಇದರ ಅರ್ಥ 3 ಕಣ್ಣುಗಳನ್ನ ಉಳ್ಳವನು. ಅಂಬಕ ಅಂದರೆ ಕಣ್ಣು ಅಂತ, ಲೋಚನ ಅಂತಾನು ಹೇಳ್ತೀವಿ ಕಣ್ಣಿಗೆ, ಅಥವಾ ನೇತ್ರ. ಇದಕ್ಕೆ ಅರ್ಥ 3 ಕಣ್ಣುಗಳನ್ನ ಉಳ್ಳವನು ಅಂತ. ಕಪಾಲಿ, ಕಪಾಲವನ್ನ ಕೈಯಲ್ಲಿ ಹಿಡಿದವನು. ಕಪಾಲ ಅಂದ್ರೆ ತಲೆಬುರುಡೆ. ಬ್ರಹ್ಮ ಕಪಾಲವನ್ನ ಕೈಯಲ್ಲಿ ಹಿಡಿದವನು. ಇದಕ್ಕೆ ಒಂದು ಪುರಾಣದ ಒಂದು ಕಥೆ ಅಂದರೆ, ಬ್ರಹ್ಮನಿಗೆ ಮೊದಲು 5 ತಲೆಗಳಿದ್ದವು. ಆ ಸಮಯದಲ್ಲಿ ಅವನು ಗರ್ವದಿಂದ ಇದ್ದಾಗ ಶಿವನು ಭೈರವನ ಅವತಾರದಲ್ಲಿ ಬ್ರಹ್ಮನ 1 ತಲೆಯನ್ನ ಕತ್ತರಿಸ್ತಾನಂತೆ. ಆಗ ಆ ಕತ್ತರಿಸಿದ ಆ ತಲೆ ಶಿವನ ಕೈಯನ್ನ ಗಟ್ಟಿಯಾಗಿ ಅಂಟಿಕೊಂಡು ಬಿಡ್ತದಂತೆ. ಬ್ರಹ್ಮ ಹತ್ಯಾ ದೋಷ ಬರ್ತದೆ ಶಿವನಿಗೆ. ಆ ಕಪಾಲವನ್ನ, ಬ್ರಹ್ಮನ ಒಂದು ಕಪಾಲ ಅಥವಾ ತಲೆಬುರುಡೆ, ಅದನ್ನ ಹಿಡಿದುಕೊಂಡು ಕೈಯಲ್ಲೇ ಹಿಡಿದುಕೊಂಡು ಸಂಚಾರವನ್ನ ಮಾಡ್ತಾನೆ. ಮುಂದೆ ವಿಷ್ಣುವಿನ ಸಹಾಯದಿಂದ ಆ ಕಪಾಲ, ಬ್ರಹ್ಮಹತ್ಯಾ ದೋಷ ಪರಿಹಾರವಾಗಿ ಕಪಾಲದಿಂದ ಮುಕ್ತಿಯನ್ನ ಪಡಿತಾನೆ. ಇಲ್ಲಿ ಕಪಾಲವನ್ನ ಕೈಯಲ್ಲಿ ಧರಿಸಿದ್ದರಿಂದ ಅವನಿಗೆ ಕಪಾಲಿ ಅಂತ ಹೆಸರು ಬರ್ತದೆ. ಮುಂದೆ ರುದ್ರ. ರುದ್ರ ಅಂದರೆ ವಿನಾಶಕಾರಿ ಅಂತ ಅರ್ಥ. ಆಗಲೇ ನೋಡಿದಾಗ ಶಿವ, ಶಂಕರ, ಭದ್ರ ಇವೆಲ್ಲ ಹೆಸರುಗಳು ಶಿವನ ಒಂದು ಮಂಗಳವಾದ ಸ್ವರೂಪವನ್ನ ತೋರಿಸ್ತವೆ. ಇಲ್ಲಿ ರುದ್ರ ಎನ್ನುವಂಥದ್ದು ಅವನ ಲಯದ ಸ್ವರೂಪ, ವಿನಾಶಕಾರಿ ಸ್ವರೂಪವನ್ನ ತೋರಿಸ್ತದೆ. ಹರ ಅಂದರೆ ನಾಶ ಮಾಡುವವನು. ಇಲ್ಲಿ ಶಿವನಿಗೆ ಪಾಪಗಳನ್ನ ನಿವಾರಿಸುವವನು ಎಂಬರ್ಥದಲ್ಲಿ ಹರ ಎಂಬಂತಹ ಹೆಸರಿದೆ. ಸಾಮಾನ್ಯವಾಗಿ ಹರ ಎಂಬಂಥದ್ದು ವಿಶೇಷಣದಂತೆ, ಅಂದರೆ ಮುರಹರ ಅಂದರೆ ಮುರನನ್ನ ನಾಶ ಮಾಡಿದವನು ವಿಷ್ಣು. ಇಲ್ಲಿ ಶಿವನಿಗೆ ಬರೀ ಹರ ಎನ್ನುವಂತಹ ಶಬ್ದ ಇದೆ, ಅಂದರೆ ನಮ್ಮಲ್ಲಿರುವ ಪಾಪಗಳನ್ನೆಲ್ಲ ನಿವಾರಿಸುವವನು ಅಂತ ಅರ್ಥ. ಶಶಿಮೌಳಿ, ಶಶಿಧರ, ಚಂದ್ರಶೇಖರ, ಚಂದ್ರಚೂಡ. ಶಶಿ ಎಂದರೆ ಚಂದ್ರ. ಈ ಎಲ್ಲ ಶಬ್ದಗಳ ಅರ್ಥ ಒಂದೇ, ಚಂದ್ರನನ್ನ ತಲೆಯಲ್ಲಿ ಧರಿಸಿದವನು ಅಂತ ಅರ್ಥ. ಮೌಳಿ ಎಂದರೆ ಜಟೆ ಅಂತ ಅರ್ಥ. ಶೇಖರ ಅಂದರೆ ತಲೆಯಲ್ಲಿ ಧರಿಸಿದ್ದು ಅಂತ ಅರ್ಥ, ತಲೆಗೆ ಭೂಷಣವನ್ನ ಮಾಡಿಕೊಂಡಿದ್ದು. ಇವೆಲ್ಲದರ ಅರ್ಥ
ಚಂದ್ರನನ್ನ ತಲೆಯಲ್ಲಿ ಧರಿಸಿದವನು. ಗಂಗಾಧರ, ಗಂಗೆಯನ್ನ ತಲೆಯಲ್ಲಿ ಧರಿಸಿದವನು. ನಟರಾಜ ಅಥವಾ ನಟೇಶ, ನೃತ್ಯ ಕಲೆಯ ಅಧಿಪತಿ. ಈಶ್ವರನಿಗೆ ಸಂತೋಷವಾದರೂ ನೃತ್ಯವನ್ನ ಮಾಡ್ತಾನೆ, ಕೋಪ ಬಂದರೂ ಸಹ ನೃತ್ಯವನ್ನ ಮಾಡ್ತಾನೆ. ಅವನನ್ನ ನೃತ್ಯ ಕಲೆಯ ಅಧಿಪತಿ ಅಂತ ನಟರಾಜ ಅಂತ ಕರೀತಾರೆ. ನೀಲಕಂಠ ಅಥವಾ ಇಲ್ಲಿ ಶಿತಿಕಂಠ. ನೀಲ ಅಥವಾ ಶಿತಿ ಅಂದ್ರೆ ಬ್ಲೂ ಕಲರ್ ಅಂತ ಅರ್ಥ, ನೀಲಿ ಬಣ್ಣ. ಕಂಠ, ಅವನ ಕಂಠ ನೀಲಿ ಬಣ್ಣವಾಗಿರೋದ್ರಿಂದ ಅಮೃತ ಮಥನ ಕಾಲದಲ್ಲಿ ವಿಷ ಹಾಲಾಹಲ ಬಂದಾಗ ಅದನ್ನ ಕುಡಿದ ಸಮಯದಲ್ಲಿ ಪಾರ್ವತಿ ಅವನ ಕಂಠವನ್ನ ಅಮುಕುತ್ತಾಳೆ. ಆಗ ವಿಷ ಕಂಠದಲ್ಲೇ ಉಳಿದು ಬಿಡ್ತದೆ, ಅವನ ಕಂಠವೆಲ್ಲ ನೀಲಿ ಬಣ್ಣ ಆಗ್ತದೆ. ಆದ್ದರಿಂದ ಅವನಿಗೆ ನೀಲಕಂಠ ಅಂತಾನು ಕರೀತಾರೆ, ಶಿತಿಕಂಠ ಅಂತಾನು ಹೇಳ್ತಾರೆ. ಶಂಭು, ನೀಲಿ ಬಣ್ಣದ ಕಂಠವನ್ನು ಹೊಂದಿರುವವನಲ್ಲಿ. ಶಂಭು ಅಂದರೆ ಸಮೃದ್ಧಿಯನ್ನು ದಯಪಾಲಿಸುವವನು. ಇದು ಅವನ ಮಂಗಳ ರೂಪದಲ್ಲೂ ಒಂದು, ಶಂಭು. ಪಾಲಲೋಚನ ಅಥವಾ ಪಾಲಾಕ್ಷ. ಪಾಲ ಅಂದರೆ ಹಣೆ, ಹಣೆಯಲ್ಲಿ ಕಣ್ಣನ್ನ ಉಳ್ಳವನು ಪಾಲಾಕ್ಷ ಅಥವಾ ಪಾಲಲೋಚನ ಅಂತ ಕರೀತಾರೆ. ಸ್ಮರಹರ, ಸ್ಮರ ಅಂದರೆ ಮನ್ಮಥ, ಮನ್ಮಥನನ್ನ ದಹಿಸಿದವನು, ನಾಶ ಮಾಡಿದವನು, ಸ್ಮರಹರ ಅಂತನೂ ಕರೀತಾರೆ. ಕೈಲಾಸಪತಿ, ಕೈಲಾಸಗಿರಿಯ ಒಡೆಯ. ಗಿರೀಶ ಅಂದರೂ ಇದೇ ಅರ್ಥವನ್ನ ಕೊಡುತ್ತದೆ. ಕೈಲಾಸಪತಿ, ಗಿರೀಶ, ಕೈಲಾಸಗಿರಿಯ ಒಡೆಯ. ಉಮೇಶ, ಪಾರ್ವತಿ, ಪಾರ್ವತಿಯ ಪತಿ, ಪಾರ್ವತಿ ಉಮಾ ಅಂತಾನು ಕರೀತಾರೆ. ಉಮಾಳ ಪತಿ ಉಮೇಶ, ಉಮಾಳಿಗೆ ಈಶ, ಒಡೆಯ. ಶೂಲಿ ಅಥವಾ ಪಿನಾಕಿ ಅಂದ್ರೆ ತ್ರಿಶೂಲವನ್ನ ಕೈಯಲ್ಲಿ ಹಿಡಿದವನು. ತ್ರಿಶೂಲಕ್ಕೆ ಪಿನಾಕ ಅನ್ನುವ ಹೆಸರು ಇದೆ. ಶೂಲ, ತ್ರಿಶೂಲ, 3 ಶೂಲಗಳನ್ನು ಹೊಂದಿರುವಂಥದ್ದು. ತ್ರಿಶೂಲವನ್ನ ಕೈಯಲ್ಲಿ ಹಿಡಿದಿರೋದ್ರಿಂದ ಶೂಲಿ ಅಥವಾ ಪಿನಾಕಿ ಅಂತ ಕರೀತಾರೆ. ತ್ರಿಪುರಾಂತಕ, 3 ಪುರಗಳನ್ನ ನಾಶ ಮಾಡಿದವನು. ಇದಕ್ಕೂ ಒಂದು ಪುರಾಣದ ಕಥೆ. 3 ಜನ ರಾಕ್ಷಸರು ಚಿನ್ನ, ಬೆಳ್ಳಿ, ಕಬ್ಬಿಣದ 3 ಪುರಗಳನ್ನ ಆಕಾಶದಲ್ಲಿ ಕಟ್ಟಿಕೊಂಡಿದ್ರಂತೆ. ಅವರು ಜನಗಳಿಗೆ ತುಂಬಾ ತೊಂದರೆಯನ್ನ ಕೊಡ್ತಾ ಇದ್ರು. ಜನ ಅಂದ್ರೆ ಇಡೀ ವಿಶ್ವಕ್ಕೆ ತೊಂದರೆಯನ್ನ ಕೊಡ್ತಾ ಇದ್ರು. ಅಂತಹ 3 ರಾಕ್ಷಸರನ್ನ ಒಂದೇ ಬಾಣದಿಂದ ಶಿವ ಸಂಹಾರ ಮಾಡಿದ್ದ. ಇದು ಒಂದು ಕಥೆಯಾದರೆ, ಅಧ್ಯಾತ್ಮದ ನೆಲೆಯಲ್ಲಿ ನಮ್ಮಲ್ಲಿರುವಂತಹ ಅಹಂಕಾರ ಅಥವಾ ನಮ್ಮಲ್ಲಿ ಅಡಗಿರುವಂತಹ ಮಾಯೆ, ಹಾಗೆ ಕರ್ಮ ಬಂಧನ, ಇವುಗಳನ್ನ ನಾಶ ಮಾಡುವವನು ಎಂಬ ಅರ್ಥದಲ್ಲೂ ತ್ರಿಪುರಾಂತಕ ಎಂಬುದನ್ನು ನಾವು ಉಪಯೋಗಿಸಬಹುದು. ಸಾಂಬ ಸದಾಶಿವ, ಸ ಅಂಬ, ಜಗನ್ಮಾತೆಯಾದ ಪಾರ್ವತಿಯ ಸಹಿತ ಇರುವಂತಹ ಶಿವ. ಅಂಬ ಅಂದ್ರೆ ಪಾರ್ವತಿ, ಸಹಿತ, ಅವಳ ಜೊತೆಯಲ್ಲಿ ಯಾವಾಗಲೂ ಇರುವಂತಹ ಶಿವನನ್ನ ಸಾಂಬ ಸದಾಶಿವ ಅಂತ ಕರೀತೇವೆ. ದಿಗಂಬರ ಅಥವಾ ವಿಶ್ವಾಂಬರ, ದಿಕ್ ಅಥವಾ ವಿಶ್ವ ಅಥವಾ ಆಕಾಶವನ್ನೇ ಅಂಬರವನ್ನಾಗಿ ಮಾಡಿಕೊಂಡಿರುವವನು. ಅಂದರೆ ಯಾವುದೇ ಒಂದು ಲೌಕಿಕ ವಿಷಯಗಳ ಚೌಕಟ್ಟಿಗೆ ಒಳಗಾಗದವನು ಅಂತ ಆಗಿರೋದ್ರಿಂದ ಅವನನ್ನ ದಿಗಂಬರ ಅಥವಾ ವಿಶ್ವಾಂಬರ ಅಂತನೂ ಕರಿತೀವಿ. ಆಕಾಶವನ್ನೇ ವಸ್ತ್ರವನ್ನಾಗಿ ಧರಿಸಿರುವವನು. ಗಜಾಸುರ ಮಥನ, ಗಜಾಸುರ ಎಂಬಂತಹ ರಾಕ್ಷಸನನ್ನ ಸಂಹಾರ ಮಾಡಿದ್ದ, ಆದ್ದರಿಂದ ಗಜಾಸುರ ಮಥನ ಅಂತ ಕರೀತಾರೆ. ಆ ಗಜಾಸುರ ರಾಕ್ಷಸನ ಸಂಹಾರ ಮಾಡಿದ ನಂತರ ಅವನ ಚರ್ಮವನ್ನೇ ತನ್ನ ಒಂದು ವಸ್ತ್ರವನ್ನಾಗಿ, ತನ್ನ ಮಣೆಯ ತರ ಉಪಯೋಗಿಸ್ಕೊಂತ ಇದ್ದ. ಹಾಗೆ ಆದ್ದರಿಂದ ಗಜ ಚರ್ಮಾಂಬರಧರ ಅಂತನೂ ಕರೀತಾರೆ ಅವನನ್ನ. ನಾಗಭೂಷಣ, ಭುಜಗಾಲಂಕಾರ, ಭುಜಗಭೂಷಣ. ಭುಜಗ ಅಂದ್ರೆ ನಾಗ ಅಥವಾ ಸರ್ಪ. ಸರ್ಪವನ್ನ, ಹಾವನ್ನ ತನ್ನ ತಲೆಯಲ್ಲಿ ತನ್ನ ಕಂಠದಲ್ಲಿ ಧರಿಸಿರೋದ್ರಿಂದ ನಾಗಭೂಷಣ ಅಂತ ಕರೀತಾರೆ. ಹಾವನ್ನ ಕೊರಳಿನಲ್ಲಿ ಧರಿಸಿದವನು. ವೃಷಧ್ವಜ ಅಥವಾ ವೃಷಭಧ್ವಜ. ವೃಷಭ ಅಂದರೆ ಎತ್ತು, ಎತ್ತು ಅವನ ವಾಹನ. ಹಾಗೆ ಅವನ ಧ್ವಜದ ಒಂದು ಸಂಕೇತದಲ್ಲಿಯೂ ಎತ್ತನ್ನ ಉಪಯೋಗಿಸ್ತಾನೆ. ಆದ್ದರಿಂದ ವೃಷಭಧ್ವಜ, ಧ್ವಜದಲ್ಲಿ ಎತ್ತನ್ನ ಅಥವಾ ವೃಷಭವನ್ನ ಹೊಂದಿರುವವನು.
ನಂದಿ ವಾಹನ, ವೃಷಭ ನಂದಿ ಅದನ್ನ ತನ್ನ ವಾಹನವನ್ನಾಗಿ ಮಾಡಿಕೊಂಡಿರುವುದರಿಂದ ನಂದಿ ವಾಹನ ಅಂತಲೂ ಕರೀತಾರೆ. ಜಟಾಧರ ಅಥವಾ ಕಪರ್ದಿ, ಜಟೆಯನ್ನ ಧರಿಸಿದವನು. ಜಟೆ ಅಂದ್ರೆ ಕೂದಲುಗಳ ಒಂದು ಸಮೂಹ. ಕಪರ್ದಿ ಅಂದರೂ ಅದೇ ಅರ್ಥವನ್ನ ಕೊಡ್ತದೆ, ಜಟೆಯನ್ನ ಹೊಂದಿರುವವನು. ಜಟಾಧರ ಅಥವಾ ಕಪರ್ದಿ. ವಿರೂಪಾಕ್ಷ, ವಿರೂಪಾಕ್ಷ ಅಂದರೆ ಶಿವನಿಗೆ 3 ಕಣ್ಣುಗಳಿವೆ. ಅದರಲ್ಲಿ ಇರುವಂತಹ ಫಾಲನೇತ್ರ, ಆ ಹಣೆಯಲ್ಲಿರುವಂತಹ 3ನೇ ಕಣ್ಣು ಯಾವಾಗಲೂ ಗೋಚರಿಸೋದಿಲ್ಲ. ಅದನ್ನ ಅವನು ಗೋಚರಿಸಿದರೆ ಇಡೀ ವಿಶ್ವವನ್ನೇ ನಾಶ ಮಾಡಬಹುದು, ಅಥವಾ ಎದುರಿಗಿರುವಂತಹ ವಸ್ತು ಅಥವಾ ವ್ಯಕ್ತಿಯನ್ನ ನಾಶ ಮಾಡುವಂತಹ ಶಕ್ತಿ ಉಳ್ಳಂಥದ್ದು. ಆದ್ದರಿಂದ ಇಲ್ಲಿ ವಿರೂಪ ಅಂದರೆ ವಿಕಾರವಾದಂತಹ ಅಂತಾನು ಹೇಳ್ಬಹುದು, ಅಥವಾ ರೂಪವಿಲ್ಲದ ಕಣ್ಣುಗಳುಳ್ಳವ ಅಂತಾನು ತಗೊಳ್ಬಹುದು ಇಲ್ಲಿ. ಆದ್ದರಿಂದ ವಿರೂಪಾಕ್ಷ ಅಂದರೆ ವಿಕಾರವಾದ ಅಥವಾ ರೂಪವಿಲ್ಲದ ಕಣ್ಣುಗಳುಳ್ಳವನು. ವಿರೂಪಾಕ್ಷ. ಜಟೆಯನ್ನ ಹೊಂದಿರುವವನು ಜಟಾಧರ ಅಥವಾ ಕಪರ್ದಿ. ನಂದಿಯನ್ನ ವಾಹನವನ್ನಾಗಿ ಮಾಡಿಕೊಂಡಿರುವವನು ನಂದಿ ವಾಹನ. ವೃಷಭ ಅಥವಾ ಎತ್ತನ್ನ ಧ್ವಜದಲ್ಲಿ ಹೊಂದಿರುವವನು ವೃಷಧ್ವಜ. ಹಾವನ್ನ ಕೊರಳಲ್ಲಿ ಧರಿಸಿದವನು ನಾಗಭೂಷಣ, ಭುಜಗಾಲಂಕಾರ, ಭುಜಗಭೂಷಣ. ಗಜಾಸುರ ಎಂಬ ರಾಕ್ಷಸನನ್ನ ಸಂಹರಿಸಿದವನು ಗಜಾಸುರ ಮಥನ. ಆಕಾಶವನ್ನ ವಸ್ತ್ರವನ್ನಾಗಿ ಧರಿಸಿದವನು ದಿಗಂಬರ ಅಥವಾ ವಿಶ್ವಾಂಬರ. ಜಗನ್ಮಾತೆಯಾದ ಪಾರ್ವತಿಯ ಸಹಿತ ಇರುವ ಶಿವ ಸಾಂಬ ಸದಾಶಿವ. ತ್ರಿಪುರಗಳನ್ನ ನಾಶ ಮಾಡಿದವನು ತ್ರಿಪುರಾಂತಕ. ತ್ರಿಶೂಲವನ್ನ ಕೈಯಲ್ಲಿ ಹಿಡಿದವನು ಶೂಲಿ ಅಥವಾ ಪಿನಾಕಿ. ಪಾರ್ವತಿ ಅಥವಾ ಉಮಾಳಪತಿ ಉಮೇಶ. ಕೈಲಾಸಗಿರಿಯ ಒಡೆಯ ಕೈಲಾಸಪತಿ. ಮನ್ಮಥನನ್ನು ದಹಿಸಿದವನು ಸ್ಮರಹರ. ಹಣೆಯಲ್ಲಿ ಕಣ್ಣುಳ್ಳವನು ಪಾಲಲೋಚನ ಪಾಲಾಕ್ಷ. ಸಮೃದ್ಧಿಯನ್ನು ದಯಪಾಲಿಸುವವನು ಶಂಭು. ನೀಲ ಬಣ್ಣದ ಕಂಠವನ್ನು ಹೊಂದಿರುವವನಾದ್ದರಿಂದ ನೀಲಕಂಠ ಅಥವಾ ಶಿತಿಕಂಠ. ನೃತ್ಯ ಕಲೆಯ ಅಧಿಪತಿಯಾಗಿದ್ದರಿಂದ ನಟರಾಜ ಅಥವಾ ನಟೇಶ. ಗಂಗೆಯನ್ನು ತಲೆಯಲ್ಲಿ ಧರಿಸಿದವನಾಗಿದ್ದರಿಂದ ಗಂಗಾಧರ. ಚಂದ್ರನನ್ನು ತಲೆಯಲ್ಲಿ ಧರಿಸಿರುವುದರಿಂದ ಶಶಿಮೌಳಿ, ಶಶಿಧರ, ಚಂದ್ರಶೇಖರ, ಚಂದ್ರಚೂಡ. ಪಾಪಗಳನ್ನ ನಿವಾರಿಸುವವನು ಅಥವಾ ನಾಶ ಮಾಡುವವನು ಹರ. ವಿನಾಶಕಾರಿ ರುದ್ರ. ತಲೆಬುರುಡೆಯನ್ನು ಕೈಯಲ್ಲಿ ಹಿಡಿದವನು, ಬ್ರಹ್ಮ ಕಪಾಲವನ್ನ ಕೈಯಲ್ಲಿ ಹಿಡಿದವನು, ಆದ್ದರಿಂದ ಕಪಾಲಿ. 3 ಕಣ್ಣುಗಳುಳ್ಳವನು ತ್ರ್ಯಂಬಕ, ತ್ರಿಲೋಚನ, ತ್ರಿನೇತ್ರ ಅಥವಾ ಮುಕ್ಕಣ್ಣ. ಯಮನನ್ನು ಜಯಿಸಿದವ ಮೃತ್ಯುಂಜಯ. ಜಗತ್ತಿಗೆ ಒಡೆಯನಾಗಿದ್ದರಿಂದ ಈಶ್ವರ, ಜಗದೀಶ, ವಿಶ್ವೇಶ್ವರ. ಸಂತೋಷವನ್ನ ಉಂಟು ಮಾಡುವವನು ಶಂಕರ, ಮಂಗಳಕರ ಶಿವ. ಧನ್ಯವಾದಗಳು.